ನಾವು ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಪ್ರಶ್ನೆ ಸಂಖ್ಯೆ 1 ನೋಡೋಣ. ಆಧುನಿಕ ತಳಿಶಾಸ್ತ್ರದ ಪಿತಾಮಹ ಎಂದು ಇವರಿಗೆ ಕರೆಯಲಾಗುತ್ತದೆ. ಆಪ್ಷನ್ ಎ ಮೆಂಡಲಿಯು, ಆಪ್ಷನ್ ಬಿ ಗ್ರೇಗರ್ ಮೆಂಡಲ್, ಆಪ್ಷನ್ ಸಿ ಲೆಮಾರ್ಕ್, ಆಪ್ಷನ್ ಡಿ ಚಾರ್ಲ್ಸ್ ಡಾರ್ವಿನ್. ಆಧುನಿಕ ತಳಿಶಾಸ್ತ್ರದ ಪಿತಾಮಹ, ಇಲ್ಲಿ ಸರಿಯಾದ ಉತ್ತರ ನಿಮ್ಗೆಲ್ಲರಿಗೂ ಗೊತ್ತಿದೆ, ಗ್ರೆಗೋರ್ ಜೊಹಾನ್ ಮೆಂಡಲ್ ಅಲ್ವಾ. ಮೆಂಡಲ್ ರವರನ್ನ ನಾವು ತಳಿಶಾಸ್ತ್ರದ ಪಿತಾಮಹ ಎಂದು ಕರೆಯಲಾಗುತ್ತೆ. ಹಾಗೆ ಇವರು ಈ ಒಂದು ತಳಿಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ ಅನ್ನ ಮಾಡಿರ್ತಾರೆ, ಹಾಗೆ ಕೆಲವೊಂದು ನಿಯಮಗಳನ್ನು ಕೂಡ ಪ್ರತಿಪಾದಿಸಿದ್ದಾರೆ ಅಲ್ವಾ. ಇಲ್ಲಿ ಲೆಮಾರ್ಕ್ ಮತ್ತು ಚಾರ್ಲ್ಸ್ ಡಾರ್ವಿನ್, ಈ ಒಂದು ಆ ಲೆಮಾರ್ಕ್ ರವರು ಸಂಬಂಧಿಸಿದಂತಹ ಒಂದು ಶಾಸ್ತ್ರ ಯಾವುದು, ಅದು ಇವಲ್ಯೂಷನ್ಗೆ ಸಂಬಂಧಿಸಿದ ಒಂದು ನಿಯಮಗಳನ್ನ ಪ್ರತಿಪಾದಿಸ್ತಾರೆ. ಹಾಗೆ ಚಾರ್ಲ್ಸ್ ಡಾರ್ವಿನ್ ಅವರು ಕೂಡ ಎವಲ್ಯೂಷನ್ಗೆ ಜೀವ ವಿಕಾಸಕ್ಕೆ ಸಂಬಂಧಿಸಿದಂತೆ ಕೆಲವು ನಿಯಮಗಳನ್ನ ಅವರು ಪ್ರತಿಪಾದಿಸಿರ್ತಾರೆ. ಆದ್ರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಗ್ರೆಗರ್ ಜೊಹಾನ್ ಮೆಂಡಲ್, ಆಪ್ಷನ್ ಬಿ ಸರಿಯಾದ ಉತ್ತರ. ಥ್ಯಾಂಕ್ ಯು.